ಮನುಷ್ಯ ಜನ್ಮವನ್ನ ಎತ್ತಿ ಬರೆದ್ರೇನೆ ಬೇರೆ ದಾರಿನೇ ಇಲ್ಲ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅಂತಹ ಮಾನುಷ ಜನ್ಮಕ್ಕೆ ಕಾರಣೀಭೂತಳಾದಂಥ ತಾಯಿಯನ್ನ ಸ್ಮರಿಸಬೇಕು. ಆದರೆ ತಾಯಿ ಜಗತ್ತಿಗೆ ತರ್ತಕ್ಕಂಥದ್ದು ಗೊತ್ತೇ ಹೊರತು ತಂದೆ ತಾಯಿಗಳಿಗೆ ಇಲ್ಲಿಂದ ಬಿಡುಗಡೆ ಮಾಡ್ತಕ್ಕಂಥ ದಾರಿಯನ್ನು ತೋರಿಸ್ತಕ್ಕಂಥ ಶಕ್ತಿ ಅವ್ರಿಗಿಲ್ಲ. ಕೊನೆಯ ಪಕ್ಷ ಮನುಷ್ಯ ಜನ್ಮವನ್ನು ಎತ್ತಲಿಕ್ಕಾದ್ರೂ ಕೂಡ ಅವಕಾಶವನ್ನು ಕೊಡ್ತಾರಲ್ಲ ತಂದೆ ತಾಯಿಗಳು, ಅದಕ್ಕಾಗಿ ಅವರು ಧನ್ಯರು, ಅವರು ಮಾನ್ಯರು, ಅವರಿಗೆ ನಾವು ಗೌರವಿಸಲೇಬೇಕು. ಆದರೆ ಇಲ್ಲಿಂದ ಬಿಡುಗಡೆಯ ದಾರಿಯನ್ನು ತೋರಿಸ್ತಲೇ ಹೋದ್ರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನ. ಏನು ಒಳ್ಳೇದ ಖುಷಿನ ಅಂತಂದ್ರೆ ಇಹ ಸಂಸಾರೇ ಬಹು ದುಸ್ತಾರೆ, ಅದಕ್ಕೆ ಮಾರ್ಗ ಕೃಪಯಾಪಾರೆ ಪಾಹಿ ಪುರಾರೆ. ಇಲ್ಲಿಂದ ಬಿಡುಗಡೆ ಮಾಡಿಸ್ತಕ್ಕಂಥ ಶಕ್ತಿ ತಂದೆ ತಾಯಿಗಳಿಗೆ, ಸಾಮಾನ್ಯ ತಂದೆ ತಾಯಿಗಳಿಗೆ ಇರೋದಿಲ್ಲ, ಆಧ್ಯಾತ್ಮಿಕ ತಂದೆ ತಾಯಿಗಳನ್ನು ಹೊರತುಪಡಿಸಿ. ಅದಕ್ಕಾಗಿ ಓರ್ವ ಗುರು ಬೇಕೇ ಬೇಕಾಗ್ತದೆ. ಅಂಥ ಗುರುವಿನ ಸ್ಥಾನದಲ್ಲಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಮಾಡಿ ಕರ್ಮದ ಚೀಲವನ್ನು ಹರಿಸಿದವರು, ಸೂಕ್ಷ್ಮ ದೇಹದ ಕಲ್ಮಶವನ್ನ, ಕ್ಲೇಶವನ್ನ, ದೋಷವನ್ನ, ದ್ವೇಷವನ್ನ ಕಳೆದಂತಹವರು, ಅಜ್ಞಾನವನ್ನು ನಿವಾರಿಸಿದಂಥವರು, 3 ಆಯಾಮಗಳ ದೋಷಗಳನ್ನು ಕಳೆದು ಮುಕ್ತಿಯ ಕಡೆಗೆ ದಾರಿಯನ್ನು ತೋರಿಸಿದಂತಹವರು ನಮ್ಮ ಪೂಜ್ಯ ಗುರು ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು. ಏಕಕಾಲದಲ್ಲಿ ಈ 3 ಸೇವೆಯ ಮುಖಾಂತರ ಶಿಷ್ಯನ ಅಜ್ಞಾನವನ್ನು ನೀಗಿಸಿ ಜ್ಞಾನದ ಕಡೆಗೆ ಕರ್ಕೊಂಡೋದಂತಹ ನಮ್ಮ ಗುರುಗಳನ್ನು ಸ್ಮರಿಸ್ತಕ್ಕಂಥ ಪರಮ ಪವಿತ್ರವಾದಂಥ ದಿನ ಇದು. ಕರ್ಮಗಳು ಫಲ ಕೊಡಲಿಕ್ಕೆ ಪ್ರಾರಂಭ ಆದಾಗ, ಈಗ ಎಷ್ಟೇ ಒಳ್ಳೆಯವರಾಗಿದ್ರು ಹಿಂದಿನ ಕೆಟ್ಟ ಕರ್ಮದ ಫಲಗಳು ನಮಗೆ ಕೊಡ್ತಾ ಇರಬೇಕಾದ್ರೆ ಬದುಕು ತುಂಬ ದುಸ್ತರ ಆಗುತ್ತೆ. ಅಂತಹ ಹೊತ್ತಿನಲ್ಲಿ ಓರ್ವ ಶ್ರೇಷ್ಠ ಗುರು ನಮ್ಮ ಜೊತೆಯಲ್ಲಿ ಇದ್ದದ್ದೇ ಆದರೆ ಹಿಂದಿನ ಕೆಟ್ಟ ಕರ್ಮದ ಫಲಗಳನ್ನು ಕೂಡ ದಾಟಿ ಸನ್ಮಾರ್ಗದಲ್ಲಿ ಹೋಗಿ ಜ್ಞಾನವನ್ನು ಪಡೆಯಲಿಕ್ಕೆ ಅವಕಾಶ ಆಗ್ತದೆ. ಅಂತಹ ಶ್ರೇಷ್ಠ ಗುರು ಪರಂಪರೆ ನಮ್ಮ ದೇಶದ್ದು. ಅಂತಹ ಶ್ರೇಷ್ಠ ಗುರು ಪರಂಪರೆಯಲ್ಲಿ ಗುರುವಾಗಿ ಬಂದಂತಹವರು ನಮ್ಮ ಗುರುಗಳು. ಅಂತಹ ಗುರುವನ್ನು ಸ್ಮರಿಸ್ತಕ್ಕಂಥ ಪರಮ ಪವಿತ್ರವಾದ ದಿನ ಇವತ್ತು ಆಗಿದೆ. ಒಬ್ಬ ಝೆನ್ ಮಾಸ್ಟರ್ ಒಂದು ಘಟನೆ ಹೇಳ್ತಾರೆ. ನಮ್ಮ ಗುರುಗಳು ಹುಟ್ಟಿನಿಂದ ಜ್ಞಾನಿಗಳಾಗಿದ್ದರ ಅಥವಾ ಸಾಧನೆಯಿಂದ ಜ್ಞಾನಿಗಳಾಗಿದ್ದರ ಅಂತ ಒಂದು ಭಾವನೆ. ನಮಗೆಲ್ಲರಿಗೂ ಕೂಡ ಗೊತ್ತಾಗೋ ಹಾಗೆ ನಮ್ಮ ಗುರುಗಳು ಸೂಕ್ಷ್ಮವಾಗಿ ನೋಡಿದರೆ ಹತ್ತಿರದಿಂದ ಗುರುವನ್ನು ಹಳೆಯುವ ಶಕ್ತಿ ಶಿಷ್ಯರಿಗೆ ಇರೋದಿಲ್ಲ. ಆದರೂ ಸ್ವಲ್ಪ ಅರ್ಥ ಕೊಡ್ತಕ್ಕಂಥ ಶಕ್ತಿ ಬರ್ತದೆ. ಬೆಳಗಿನ ಹೊತ್ತು ಸೂರ್ಯ ಹುಟ್ಟೋದಕ್ಕೂ ಮುಂಚೆ ಸೂರ್ಯನ ಬೆಳಕನ್ನು ನೋಡಿ ಸೂರ್ಯ ಹುಟ್ಟುತ್ತಾ ಇದ್ದಾನೆ ಅಂತ ಹೇಳಲಿಕ್ಕೆ ದೊಡ್ಡ ಜ್ಞಾನ ಏನು ಬೇಕಾಗೋದಿಲ್ಲ. ಅದೇ ರೀತಿ ಸೂಕ್ಷ್ಮವಾದಂಥ ಒಂದಿಷ್ಟು ಪ್ರಜ್ಞೆ ಇರ್ತಕ್ಕಂಥ ಶಿಷ್ಯನಿಗೆ ಗೊತ್ತಾಗುತ್ತೆ ಗುರು ಜ್ಞಾನಿಯಾಗಿ ಉದಿಸಿ ಬಂದನ ಶಿಷ್ಯರ ಉದ್ಧಾರಕ್ಕೆ ಅಥವಾ ಬಂದ ನಂತರದಲ್ಲಿ ಜ್ಞಾನಿ ಆದನ. ನಮ್ಮ ಗುರುಗಳು ಜ್ಞಾನಿಯಾಗಿ ಬಂದಂತಹವರು ಜಗತ್ತನ್ನು ಉದ್ಧರಿಸ್ಲಿಕ್ಕೋಸ್ಕರ, ಶಿಷ್ಯರನ್ನು ಉದ್ಧರಿಸ್ಲಿಕ್ಕೋಸ್ಕರ. ಯಾವುದೋ ಝೆನ್ ಮಾಸ್ಟರ್ದು ಒಂದು ಕತೆ ಹೇಳ್ತೇನೆ ಅಂತ ಹೇಳಿದೆ. ಒಬ್ಬ ಝೆನ್ ಮಾಸ್ಟರ್ ಇದ್ದಂತೆ. ಆತನಿಗೆ ಎಲ್ಲ ಶ್ರೀಮಂತ ದೊಡ್ಡ ದೊಡ್ಡ ಶಿಷ್ಯರುಗಳು, ದೊಡ್ಡ ಅಧಿಕಾರಸ್ಥ ಶಿಷ್ಯರುಗಳು. ಆದರೆ ಅವನಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಅವಶ್ಯಕತೆಗಳನ್ನ ಪೂರೈಸಲಿಕ್ಕೆ ಶ್ರೀಮಂತ ಶಿಷ್ಯರಿದ್ರು ಮನುಷ್ಯ ಜನ್ಮವನ್ನ ಎತ್ತಿ ಬರೆದ್ರೇನೆ ಬೇರೆ ದಾರಿನೇ ಇಲ್ಲ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಅಂತಹ ಮಾನುಷ ಜನ್ಮಕ್ಕೆ ವಸ್ತುಗಳನ್ನ ಕದ್ಬಿಡು, ಕಾರಣೀಭೂತಳಾದಂಥ ತಾಯಿಯನ್ನ ಸ್ಮರಿಸಬೇಕು. ಎಲ್ಲಿಗಾದ್ರೂ ಪೂಜೆ ಕರ್ಕೊಂಡು, ಆದ್ರೆ ತಾಯಿ ಜಗತ್ತಿಗೆ ತರ್ತಕ್ಕಂಥದ್ದು ಗೊತ್ತೇ ಹೊರತು ತಂದೆ ತಾಯಿಗಳಿಗೆ ಇಲ್ಲಿಂದ ಬಿಡುಗಡೆ ಮಾಡ್ತಕ್ಕಂಥ ದಾರಿಯನ್ನ ತೋರಿಸ್ತಕ್ಕಂಥ ಶಕ್ತಿ ಅವರಿಗೆ. ಕೊನೆಯ ಪಕ್ಷ ಮನುಷ್ಯ ಜನ್ಮವನ್ನು ಎತ್ತಲಿಕ್ಕಾದ್ರೂ ಕೂಡ ಅವಕಾಶವನ್ನು ಕೊಡ್ತಾರಲ್ಲ ತಂದೆ ತಾಯಿಗಳು, ಅದಕ್ಕಾಗಿ ಅವರು ಧನ್ಯರು, ಅವರು ಮಾನ್ಯರು, ಅವರಿಗೆ ನಾವು ಗೌರವಿಸಲೇಬೇಕು. ಆದ್ರೆ ಇಲ್ಲಿಂದ ಬಿಡುಗಡೆಯ ದಾರಿಯನ್ನು ತೋರಿಸ್ತಲೇ ಹೋದ್ರೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನ. ಏನು ಒಳ್ಳೇದ ಖುಷಿನ ಅಂತಂದ್ರೆ ಇಹ ಸಂಸಾರೇ ಬಹು ದುಸ್ತಾರೆ, ಅದಕ್ಕೆ ಮಾರ್ಗ ಕೃಪಯಾಪಾರೆ ಪಾಹಿ. ಇಲ್ಲಿಂದ ಬಿಡುಗಡೆ ಮಾಡಿಸ್ತಕ್ಕಂಥ ಶಕ್ತಿ ತಂದೆ ತಾಯಿಗಳಿಗೆ, ಸಾಮಾನ್ಯ ತಂದೆ ತಾಯಿಗಳಿಗೆ ಇರೋದಿಲ್ಲ, ಆಧ್ಯಾತ್ಮಿಕ ತಂದೆ ತಾಯಿಗಳನ್ನು ಹೊರತುಪಡಿಸಿ. ಅದಕ್ಕಾಗಿ ಓರ್ವ ಗುರು ಬೇಕೇ ಬೇಕಾಗ್ತದೆ. ಅಂತಹ ಗುರುವಿನ ಸ್ಥಾನದಲ್ಲಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ಮಾಡಿ ಸನ್ನಡತೆಯನ್ನು ನೋಡಿ ಕರ್ಮದ ಚೀಲವನ್ನು ಹರಿಸಿದವರು,
ಹೊರಗಡೆ ಬಂದ ಸೂಕ್ಷ್ಮ ದೇಹದ ಕಲ್ಮಶವನ್ನ, ಕ್ಲೇಶವನ್ನ, ದೋಷವನ್ನ, ದ್ವೇಷವನ್ನ ಕಳೆದಂತಹವರು, ಅಜ್ಞಾನವನ್ನು ನಿವಾರಿಸಿದಂಥವರು, ಮೂರು ಆಯಾಮಗಳ ದೋಷಗಳನ್ನು ಕಳೆದು ಮುಕ್ತಿಯ ಕಡೆಗೆ ದಾರಿಯನ್ನು ತೋರಿಸಿದಂತಹವರು ನಮ್ಮ ಪೂಜ್ಯ ಗುರು ಶ್ರೀ ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಏಕಕಾಲದಲ್ಲಿ ಈ ಮೂರೂ ಸೇವೆಯ ಮುಖಾಂತರ ಶಿಷ್ಯನ ಅಜ್ಞಾನವನ್ನ ನೀಗಿಸಿ ಜ್ಞಾನದ ಕಡೆಗೆ ಕರ್ಕೊಂಡು ನಮ್ಮ ಗುರುಗಳನ್ನು ಸ್ಮರಿಸ್ತಕ್ಕಂಥ ಪರಮ ಪವಿತ್ರವಾದ ಸುಮಾರು ವರ್ಷಗಳ ನಂತರದಲ್ಲಿ ಗುರುವಾದರೂ ಅಷ್ಟೇ, ದೇವರಾದರೂ ಅಷ್ಟೇ. ಅವತರಿಸಿ ಬಂದಂಥ ದೇವರ ದೇಹವೂ ಕೂಡ ಹೋಗಬೇಕು, ಅವತರಿಸಿ ಬಂದಂಥ ಗುರುವಿನ ದೇಹವೂ ಕೂಡ ಪ್ರಕೃತಿ ವಾಪಸ್ ಹೋಗಲೇಬೇಕು. ಅದನ್ನು ಸಾವು ಅಂತ ಕರೀತಾರೆ ನಮ್ಮ ಭಾಷೆಯಲ್ಲಿ ಅಲ್ವಾ. ಸಾವಿನ ದಿನ ಬಂದಾಗ ಶಿಷ್ಯರೆಲ್ಲ ಸೇರಿ ಸುತ್ತ ಕುಳಿತು ಕೇಳಿದ್ರಂತೆ, ಜೀವನ ಪೂರ್ತಿ ನಿಮ್ಮನ್ನು ಬಿಡ್ಲಿಕ್ಕಾಗಲಿಲ್ಲ, ನೀವು ಕದಿಯೋದನ್ನು ಬಿಡಲಿಲ್ಲ, ನಾವು ನಿಮ್ಮನ್ನು ಬಿಡಲಿಲ್ಲ. ಈಗಾದರೂ ಹೇಳಿ ಯಾಕೆ ಸಣ್ಣ ಪುಟ್ಟ ವಸ್ತುಗಳನ್ನ ಕದೀತಾ ಇದ್ರಿ? ಕದ್ದದನ್ನು ನೀವಾದರೂ ಉಪಯೋಗಿಸ್ತಾ ಇರಲಿಲ್ಲ. ಈಗಲಾದರೂ ಏನು ಸೀಕ್ರೆಟು? ನೀವು ಕದ್ದು ಜೈಲಿಗೆ ಯಾಕೆ ಹೋಗ್ತಿದ್ರಿ, ಪ್ರಿಸನ್ಗೆ ಯಾಕೆ ಹೋಗ್ತಿದ್ರಿ ಹೇಳಿ ಅಂದರೆ, ಆವಾಗ ಗುರುಗಳು ಹೇಳಿದ್ರಂತೆ, ನೋಡ್ರಪ್ಪ, ಕೆಟ್ಟ ಕೆಲಸವನ್ನು ಮಾಡಿ ಒಳಗಡೆ ಇದ್ದಾರಲ್ಲ, ಎಲ್ಲಿ ನಿಜವಾದ ಕೈದಿಗಳು ಪ್ರಿಸನ್ನಲ್ಲಿದ್ದಾರಲ್ಲ, ಅವರನ್ನು ನೋಡ್ಕೊಳ್ಳೋರು ಯಾರು? ಹೊರಗಡೆ ಇರ್ತಕ್ಕಂತಹವರನ್ನ ನೋಡ್ಕೊಳ್ಳಿಕ್ಕೆ ನೂರಾರು ಗುರುಗಳಿದ್ದಾರೆ. ಆದರೆ ತಪ್ಪನ್ನು ಮಾಡಿ ಜೀವನದಲ್ಲಿ ಒಳಗಡೆ ಹೋಗಿರ್ತಕ್ಕಂಥವ್ರಿಗೆ ಯಾರಾದರೂ ಒಂದಿಷ್ಟು ಸನ್ಮಾರ್ಗ ತೋರಿಸ್ಬೇಕಲ್ವಾ? ಅದಕ್ಕೆ ನಾನು ತಪ್ಪು ಮಾಡ್ದಲೇ ಹೋದರೆ ಸೆರೆಮನೆ ಒಳಗಡೆ ಕಳಿಸೋದಿಲ್ಲ. ತಪ್ಪು ಮಾಡಿದರೆ ಒಂದು ಸ್ವಲ್ಪ ದಿನ, 15 ದಿನ, 1 ತಿಂಗಳು ಹೋಗಿ ಕೆಟ್ಟಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದಿಷ್ಟು ಸನ್ಮಾರ್ಗವನ್ನು ತೋರಿಸಿ ಅವ್ರನ್ನ ಈಚೆ ಕರ್ಕೊಂಡು ಬರ್ಬೋದಲ್ಲ, ಅದಕ್ಕೋಸ್ಕರ ಈ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ನಿ ಹೊರತು ಬೇರೆ ಯಾವುದಕ್ಕೂ ಅಲ್ಲ ಅಂತ ಗುರುಗಳು ಶಿಷ್ಯರಿಗೆ ಹೇಳಿದ್ರಂತೆ. ಆ ಮಾತಿಲ್ಲಿ ಯಾಕೆ ಹೇಳಿದೆ? ಶ್ರೇಷ್ಠನಾಗಿರ್ತಕ್ಕಂಥ ಜ್ಞಾನಿ ಗುರು ಈ ಜಗತ್ತಿಗೆ ಬರೋ ಅವಶ್ಯಕತೆಯೇ ಇಲ್ಲ. ಅವನು ಈ ಜಗತ್ತಿಗೆ ಮತ್ತೆ ಹುಟ್ಟಿ ಯಾಕೆ ಬರ್ತಾನೆ ಅಂತಂದರೆ, ನಾವೆಲ್ಲ ಬಂದು ಜಗತ್ತೆಂಬ ಸೆರೆಮನೆ ಒಳಗಡೆ ಸಿಗಾಕೊಂಡು ಬಿಟ್ಟಿದ್ದೇವೆ. ಯಾಕೆಂದ್ರೆ ತಪ್ಪು ಮಾಡಿದ್ದೇವೆ. ಅಜ್ಞಾನದ ವಶವರ್ತಿಗಳಾಗಿ ನಾವು ತಪ್ಪು ಮಾಡಿ ಈ ಜಗತ್ತಿನ ಬಂಧನದೊಳಗಡೆ ಸಿಗಾಕೊಂಡಿದ್ದೇವಲ್ಲ, ಇಂತಹ ನಮ್ಮನ್ನು ಬಿಡುಗಡೆ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಕ್ಕಂತಹ ಶಕ್ತಿ ಯಾರಿಗಿದೆ? ಗುರುಗಳಿಗೆ ಮಾತ್ರ ಇದೆ. ಅದಕ್ಕೋಸ್ಕರ ಅಂತಹ ಗುರುಗಳು ಜಗತ್ತಿಗೆ ಅವಶ್ಯಕತೆ ಅವರಿಗಿಲ್ಲ ಅಂದ್ರೂ ನಮ್ಮ ಮೇಲಿನ ಪ್ರೀತಿಯಿಂದ, ಕರುಣೆಯಿಂದ ಜಗತ್ತಿಗೆ ಬರ್ತಾರೆ, ಬಯಸ್ಕೊಳ್ತಾರೆ, ಏನೆಲ್ಲ ಅನ್ನಿಸ್ಕೊಳ್ತಾರೆ. ಆದರೂ ಕೂಡ ಅವರ ಉದ್ದೇಶ ಸ್ಪಷ್ಟವಾಗಿರೋದ್ರಿಂದ ಆ ಉದ್ದೇಶದ ಕಾರ್ಯವನ್ನು ಮುಗಿಸಿ ನಂತರದಲ್ಲಿ ವಾಪಸ್ಸು ಹೋಗ್ತಾರೆ. ಇಂತಹದೊಂದು ಕುಲಕೋಟಿಗೆ ಸೇರಿದಂಥವರು ನಮ್ಮ ಗುರು ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರೆಂಬ ಮಾತಿನ ಸಂದರ್ಭದಲ್ಲಿ ಹೇಳಿ, ಕುವೆಂಪು ಅವರು ಚಿಕ್ಕ ವಯಸ್ಸಿನಲ್ಲಿ ಸನ್ಯಾಸಿ ಆಗಬೇಕಾ, ಸಂಸಾರಿ ಆಗಬೇಕೆಂಬ ದ್ವಂದ್ವದಲ್ಲಿದ್ದಾಗ ಒಂದು ಕವನ ಬರೆದಿದ್ದು, ತುಂಬ ಚಿಕ್ಕ ವಯಸ್ಸಿನಲ್ಲಿ. ಕವನ ಪೂರ್ಣ ಹೇಳೋದಿಲ್ಲ, ಮೊದಲ ಒಂದು ಸ್ಟ್ಯಾಂಜ್ ಹೇಳ್ತೇನೆ. ಇದುವರೆಗೂ ನೀ ನನ್ನ ಕೈ ಹಿಡಿದು ನಡೆಸಿರುವೆ, ಇದುವರೆಗೂ ನೀ ನನ್ನ ಕೈ ಹಿಡಿದು ನಡೆಸಿರುವೆ, ಮುಂದೆಯೂ ನೀ ನನ್ನ ನಡೆಸೈ ಗುರು, ಅಂದಿನಂತೆಯೇ ಇಂದು ನಾನೊಂದು ಶಿಶುವೆಂದು, ಮುಂದೆಯೂ ನೀ ನನ್ನ ಸಲಹೈ ಗುರು. ಇಷ್ಟು ಮಾತುಗಳನ್ನು ಮಾತ್ರ ಹೇಳ್ತಾ ನಾವೆಲ್ಲರೂ ಕೂಡ ಬಾಲಕರಿದ್ದೇವೆ, ಇನ್ನೂ ಅಜ್ಞಾನಿಗಳಿದ್ದೇವೆ. ಈ ಜಗತ್ತಿನ ಜೊತೆಯಲ್ಲಿ ನಡಿಬೇಕಾದಂಥ ಅವಶ್ಯಕತೆ ಇದೆ. ನಾವು ನೀವು ಸೇರಿ ನಡಿಬೇಕಾಗಿರ್ತಕ್ಕಂಥ ಈ ಹಾದಿಯಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸ್ತಕ್ಕಂಥ ಶಕ್ತಿಯನ್ನು ಗುರುಗಳು ಕೊಡಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀ ಗುರು. ಗುರುವಿಗೆ